ಹೊಳಲ್ಕೆರೆ ತಾಲೂಕಿನ ಗಿಲಿಕೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ರಾತ್ರಿ ಐತಿಹಾಸಿಕ ಗುಂಟಿಗೆ ಪವಾಡ ನೆರವೇರಿತು. ಪವಾಡದಲ್ಲಿ ನಿರ್ಜೀವವಾದ ದಾಸಯ್ಯನಿಗೆ ಮರುಜೀವ ಕೊಡಲಾಯಿತು. ಕಳೆದ 400 ವರ್ಷಗಳಿಂದ ಈ ಆಚರಣೆ ನಡೆದುಕೊಂಡು ಬಂದಿದೆ. ದಾಸಯ್ಯನಿಗೆ ಗ್ರಾಮದ ಮೊದಲನೇ ಮನೆಯಲ್ಲಿ ಕೂರಿಸಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ವೇಳೆ ದಾಸಯ್ಯ ನಿರ್ಜೀವನಾಗುತ್ತಾನೆ, ಅರ್ಥಾತ್ ಜೀವ ಕಳೆದುಕೊಳ್ಳುತ್ತಾನೆ. ನಂತರ ಗ್ರಾಮಸ್ಥರು ನಿರ್ಜೀವವಾದ ದಾಸಯ್ಯನನ್ನು ಶವದ ರೀತಿ ಮೆರವಣಿಗೆ ಮೂಲಕ ದೇವಸ್ಥಾನದ ಬಳಿ ಗುಂಟಿಗೆ ಮರದ ಬಳಿ ಕೂರಿಸಿ ಶವಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಹಾಗೆ ಶಾಸ್ತ್ರದ ಪ್ರಕಾರ ದಾಸಯ್ಯನಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ದೇವರನ್ನು ಆ ಗುಂಟಿಗೆ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ನಿರ್ಜೀವವಾಗಿದ್ದ ದಾಸಯ್ಯನಿಗೆ ಮರುಜೀವ ಬರುವುದೇ ಈ ಗುಂಟಿಗೆ ದಾಸಯ್ಯನ ಪವಾಡವಾಗಿದೆ ಎಂದು ಹೇಳಲಾಗುತ್ತದೆ.